ಕೆಲವೇ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ರೋಸ್ಟ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ನೇ ಕೊಡುವಂತಹ ಎಗ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮಾಡ್ತವ್ರೆ ಅಂತ ಲಂಚ್ ಬಾಕ್ಸ್ ಸೀರೀಸ್ನ ಕೊನೆಯ ದಿನ ಹಾಗೆ ಕೊನೆಯ ಡಿಶ್ ಅಂತಾನೆ ಹೇಳ್ಬಹುದು. ಈ ಡಿಶ್ಶು ಬ್ಯಾಚುಲರ್ಸ್ಗೆ ಪರ್ಫೆಕ್ಟ್, ಹಾಗೇನೆ ಲಂಚ್ ಬಾಕ್ಸ್ಗೂ ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು. ಅದ್ರ ಜೊತೆಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಪರ್ಫೆಕ್ಟ್, ಸಂಜೆ ಡಿನ್ನರ್ಗೂ ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಈ ಎಣ್ಣೆಗೆ 1 ರಿಂದ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಬೇಕು. ನೋಡಿ, ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನಮಗೆ ಎಗ್ ರೈಸ್ಗೆ ಮೇನ್ ಟೇಸ್ಟ್ ಕೊಡೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು, ಹಾಗೇನೆ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಇವೆರಡೇ ಮೇಯ್ನಾಗಿ ಎಗ್ ರೈಸಿಗೆ ಟೇಸ್ಟ್ ಕೊಡುವಂಥದ್ದು. ಇವಾಗ ಇವೆರಡನ್ನು ಮತ್ತೆ 2 ಚಮಚ ನಾನು ಹಸಿಮೆಣಸಿನ್ಕಾಯಿನ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಸಣ್ಣಕ್ಕೆ ಹೆಚ್ಕೊಂಡಂತಹ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ಫ್ರೈಡ್ ರೈಸ್ ಅಥವಾ ಎಗ್ ರೈಸ್ ಅಂದರೆ ಫ್ರೈ ಅಂತ, ನಾವು ಎಲ್ಲ ಐಟಮ್ಸ್ನ ಫ್ರೈ ಮಾಡಬೇಕು. ಅದೇ ಫ್ರೈಡ್ ರೈಸ್ ಅಥವಾ ಎಗ್ ರೈಸ್ ಅಂತಾನೆ ಹೇಳಬಹುದು. ಇವಾಗ ಕ್ಯಾಬೇಜ್ನ ಹಾಕೊಳ್ತಾ ಇದ್ದೀನಿ, ಎಲೆಕೋಸನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಹಾಗೇನೆ ಇದ್ರ ಜೊತೆಗೆ ನಮಗೆ ಬೇಕಿದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಬಹುದು. ಇದು ಆಪ್ಷನಲ್, ಬೇಡ ಅಂದರೆ ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನೋಡಿಕೊಂಡು ಬೇಕಿದ್ರೆ ಹಾಕೊಳ್ಳಿ, ನೀವು ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋದೇನು ಬೇಡ. ಇವಾಗ ಫ್ರೈನ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲೇ ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕು. ಇನ್ನು ಅರ್ಧ ಚಮಚ ನಾವು ನೆಕ್ಸ್ಟ್ ಆಮೇಲೆ ಹಾಕ್ಕೊಳ್ತೀವಿ. ಹಾಗೆ ಇನ್ನೊಂದು ಅರ್ಧ ಚಮಚ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಕಚ್ಚಾ ಖಾರದ ಪುಡಿ ಹಾಗೇನೆ ಕಾಳುಮೆಣಸು ಹಾಕಿದ್ಮೇಲೆ ಕಲರ್ ಸೂಪರಾಗಿ ಬಂದಿದೆ ಅಂತಲೇ ಹೇಳಬಹುದು. ಇಷ್ಟು ಫ್ರೈ ಆದಮೇಲೆ ಮಧ್ಯ ಸ್ವಲ್ಪ ಜಾಗನ ಮಾಡ್ಕೊಳ್ಳಿ, ಹುಟ್ಟಿನಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಮೊಟ್ಟೆ ಹುರ್ಕೊಳ್ಬೇಕು, ಅದಕ್ಕೋಸ್ಕರ. ಇವಾಗ ಈ ರೀತಿ ಜಾಗ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಮೊಟ್ಟೆಯನ್ನು ಒಂದೊಂದರಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 5 ಪ್ಲೇಟು ಎಗ್ ರೈಸ್ನ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನು 5 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಪ್ಲೇಟ್ ಎಗ್ ರೈಸ್ ಮಾಡಬೇಕು ಅಷ್ಟು ಮೊಟ್ಟೆನ ಹಾಕೊಂಡ್ರೆ ಸಾಕಾಗತ್ತೆ. 1 ಪ್ಲೇಟಿಗೆ 1 ಎಗ್ನ ಹಾಕಿದರೆ ಸಾಕಾಗತ್ತೆ. ನೋಡಿ, ಇವಾಗ ಹಾಕಿದ್ದೀನಿ. ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಬೇಡಿ. ಯಾಕೆ ಅಂದರೆ ನಮಗೆ ಪೀಸ್ ಸಿಗಬೇಕು. ಎಗ್ ರೈಸಲ್ಲಿ ಪೀಸ್ ಸಿಗಬೇಕು. ಅದನ್ನು ಬಿಟ್ಟು ಸಣ್ಣ ಪುಡಿ ಎದ್ದು ಹೋದರೆ ಎಗ್ ರೈಸ್ ಸ್ವಲ್ಪನೂ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀವು ಇವಾಗಲೇ ಮಿಕ್ಸ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ಒಂದು 2 ನಿಮಿಷ ಆದಮೇಲೆ ನಿಧಾನವಾಗಿ ಹುಟ್ಟಿನಲ್ಲಿ ಈ ರೀತಿ ಸುತ್ತಲೂ ಸ್ವಲ್ಪ ಬಿಡಿಸ್ಕೊಳ್ತಾ ಬನ್ನಿ. ಹೀಗೆ ಮಾಡಿದಾಗ ಸಣ್ಣ ಪೀಸ್ಗಳು ನಮಗೆ ಸಿಗತ್ತೆ. ಎಗ್ ರೈಸಲ್ಲಿ ಪುಡಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ನೀಟಾಗಿ ಬಿಡಿಸ್ಕೊಳ್ತಾ ಮಿಕ್ಸ್ ಮಾಡಿಬಿಟ್ರೆ ಎಗ್ ರೈಸ್ ಮಾಡೋದಕ್ಕೆ ಪರ್ಫೆಕ್ಟ್ ಹದ ನಮಗೆ ಸಿಗತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ನಮಗೆ ಎಷ್ಟು ಪರ್ಫೆಕ್ಟ್ ಆಗಿ ಪೀಸ್ಗಳು ದೊಡ್ಡದಾಗಿದೆ ಅಂತ ನೀವೇ ನೋಡಬಹುದು. ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಹುಡಿಯಾಗಿ ಅನ್ನವನ್ನು ಬಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಗ್ ರೈಸ್ಗೆ ಹಾಕಿ ಮಿಕ್ಸ್ ಮಾಡಿದರೆ ಆಗೋಗುತ್ತೆ. ನೀವು ಸಾಸ್ನೆಲ್ಲ ಫಸ್ಟೇ ಹಾಕ್ಕೊಳ್ಬೇಡಿ. ಇವಾಗ ಆದಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ನೀವು ಸಾಸ್ಗಳನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ನೋಡಿದ್ರಲ್ಲ ಅರ್ಧ ಚಮಚ ಖಾರದ ಪುಡಿಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 1 ಚಮಚ, 2 ರಿಂದ 3 ಚಮಚ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ಬಹುದು, ಒಳ್ಳೆ ಕಲರ್ ಬರುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದರೆ ಒಳ್ಳೆ ಕಲರ್ಫುಲ್ ಆಗಿ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಇಂದ ನಾವು ಎಗ್ ರೈಸ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು. ಇದು ಪಕ್ಕಾ ರೋಡ್ ಸ್ಟೈಲಲ್ಲಿ ಮಾಡುವಂತಹ ಎಗ್ ರೈಸ್ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ 1-2 ಈರುಳ್ಳಿ ಹೂಗಳನ್ನ ಹಾಕೊಂಡ್ಬಿಟ್ರೆ ನಮ್ಮ ರೋಡ್ ಸ್ಟೈಲ್ ಎಗ್ ರೈಸ್ ನಾವು ಸವಿಯೋದಕ್ಕೆ ಸಿದ್ಧವಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ನಾವು ಲಂಚ್ ಬಾಕ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿ ಇವತ್ತಿಗೆ 7 ದಿವಸ ಕಂಪ್ಲೀಟ್ ಆಗೋಯಿತು. ನಾ ಮಾಡಿರುವಂತಹ 7 ಡೇಸ್ ಲಂಚ್ ಬಾಕ್ಸ್ ಸೀರೀಸಲ್ಲಿ ನಿಮ್ಮ ಫೇವ್ರೇಟ್ ಆದಂತಹ ರೈಸ್ ಐಟಮ್ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಸೀರೀಸ್ ಮಾಡಬೇಕು ಅಂತಲೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಅಂತ ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಈ ರೀತಿ ಮಾಡ್ಕೊಂಡ್ರಿ ಅಂದರೆ ನೀವು ಈ ರುಚಿನ ಮರೆಯೋದಿಲ್ಲ. ಇದನ್ನ ನೀವು ಬರೀ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಳೋದಲ್ಲ, ಯಾವುದಾದ್ರೂ ಒಂದು ಪಾರ್ಟಿಗಳಿದ್ರೆ ಅಥವಾ ಬರ್ಡೇ ಪಾರ್ಟಿ ಇಂಥ ಪಾರ್ಟಿಗಳಿಗೆ ಕೂಡ ಮಾಡ್ಕೊಳ್ಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.